ಓಕೆ. ಓಕೆ. ಇವತ್ತಿನ ತರಗತಿ ಒಳಗಡೆ ರಾಜಕಾರಣ ಮತ್ತು ಆಡಳಿತದ ಬಗ್ಗೆ ರಾಜಕಾರಣ ಮತ್ತು ಆಡಳಿತದ ಬಗ್ಗೆ ವುಡ್ರೋ ವಿಲ್ಸನ್ ಅವರ ಅಭಿಪ್ರಾಯಗಳನ್ನ ನೋಡೋಣ್ರಿ. ಸಾರ್ವಜನಿಕ ಆಡಳಿತದ ಒಳಗಡೆ ಬರ್ತಕ್ಕಂತ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಇದು. ರಾಜಕಾರಣ ಮತ್ತು ಆಡಳಿತದ ಬಗ್ಗೆ ವಿಲ್ಸನ್ ಅವರ ಅಭಿಪ್ರಾಯಗಳಂತೆ, ವುಡ್ರೋ ವಿಲ್ಸನ್ ಅವರ ಅಭಿಪ್ರಾಯಗಳಂತೆ. ಓಕೆ. ಸಾರ್ವಜನಿಕ ಆಡಳಿತವನ್ನ ರಾಜಕೀಯದಿಂದ ಪ್ರತ್ಯೇಕಿಸಬೇಕೆಂಬುದೇ ವಿಲ್ಸನ್ ಅವರ ದಿ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ, ಆಡಳಿತದ ಅಧ್ಯಯನ ಅಂತ ಹೇಳ್ತೀವಿ ನಾವು. ಆಡಳಿತದ ಅಧ್ಯಯನ ಪ್ರಬಂಧದ ಮುಖ್ಯ ಸಾರಾಂಶ ಯಾವ್ದ್ರಿ? ಸಾರ್ವಜನಿಕ ಆಡಳಿತವನ್ನ ರಾಜಕೀಯದಿಂದ ಪ್ರತ್ಯೇಕಿಸಬೇಕು ಎನ್ನುವಂಥದ್ದು. ಸಾರ್ವಜನಿಕ ಆಡಳಿತವನ್ನ ರಾಜಕಾರಣದಿಂದ ಏನ್ ಮಾಡ್ಬೇಕ್ರಿ? ಪ್ರತ್ಯೇಕವಾಗಿ ಇರಬೇಕು ಅಂತಕ್ಕಂಥದ್ದು ದಿ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಪ್ರಬಂಧವನ್ನು ಬರೆದಿದ್ರಲ್ಲ ವುಡ್ರೋ ವಿಲ್ಸನ್ ಅವರು, ಈ ಪ್ರಬಂಧದ ಮುಖ್ಯ ಸಾರಾಂಶವಾಗಿದೆ. ವಿಲ್ಸನ್ ರವರನ್ನ ರಾಜಕಾರಣ ಆಡಳಿತದ ದ್ವಿವಿಭಜನೆಯ ಮೂಲ ಪ್ರವರ್ತಕರೆಂದು ಪರಿಗಣಿಸಲಾಗಿದೆ. ರಾಜಕಾರಣ ಮತ್ತು ಆಡಳಿತದ ದ್ವಿವಿಭಜನೆಯ ಮೂಲ ಪ್ರವರ್ತಕರಂತೆ ಯಾರನ್ನ ಪರಿಗಣಿಸ್ತೀವಿ ನಾವು? ವುಡ್ರೋ ವಿಲ್ಸನ್ ಅವರನ್ನ ಪರಿಗಣಿಸ್ತೀವಿ. ಯಾವ ಪರಿಗಣಿಸ್ತೀವಿ ಅಂತಂದಾಗ, ಅವರ ದಿ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಅವ್ರು ಏನ್ ಮಾಡ್ತಾರ್ರಿ? ಆಡಳಿತವನ್ನ ರಾಜಕೀಯದಿಂದ ಬೇರ್ಪಡಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. 1980ರ ದಶಕದೊಳಗಡೆ ಪ್ರಥಮ ಬಾರಿಗೆ ರಾಜಕಾರಣ ಆಡಳಿತ ದ್ವಿಭಜನಾ ತತ್ವದ ಶಿಲ್ಪಿ ಅಂತ ಇವನು ಕರೆದರು. ಇವರು 1980ರ ಕಾಲಘಟ್ಟ ಒಳಗಡೆ ದಿ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಕೃತಿನ ರಚನೆ ಮಾಡಿ ರಾಜಕಾರಣವನ್ನ ಆಡಳಿತದಿಂದ ಪ್ರತ್ಯೇಕ ಮಾಡ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ ಕಾರಣಕ್ಕಾಗಿ ಇವರನ್ನ, ವುಡ್ರೋ ವಿಲ್ಸನ್ ಅವರನ್ನ, ಆಡಳಿತ ರಾಜಕಾರಣದ ದ್ವಿವಿಭಜನಾ ತತ್ವದ ಶಿಲ್ಪಿ ಅಂತ ಹೇಳಿ ಕರಿತೀವಿ. ವಿಲ್ಸನ್ ರವರು ಸರ್ಕಾರದ ಕಾರ್ಯಕ್ಷೇತ್ರವನ್ನ ರಾಜಕಾರಣ ಮತ್ತು ಆಡಳಿತ ಎಂದು ಎರಡು ಕ್ಷೇತ್ರಗಳಾಗಿ ವಿಂಗಡಿಸಿದ್ದಾರೆ. ವುಡ್ರೋ ವಿಲ್ಸನ್ ಇದಾರಲ್ಲ, ಇವ್ರು ಏನ್ ಮಾಡಿದ್ದಾರೆ? ಸರ್ಕಾರದ ಕಾರ್ಯಕ್ಷೇತ್ರವನ್ನ ರಾಜಕಾರಣ ಮತ್ತು ಆಡಳಿತ ಅಂತ ಹೇಳಿ ಏನ್ ಮಾಡ್ತಾರೆ? ಎರಡು ಕ್ಷೇತ್ರಗಳಾಗಿ ವಿಂಗಡಿಸಿದ್ದಾರೆ. ಇವರ ಅಭಿಪ್ರಾಯದಲ್ಲಿ ನೀತಿ ನಿರೂಪಣೆಯು ರಾಜಕೀಯ ಕ್ಷೇತ್ರವಾದರೆ, ನೀತಿಯನ್ನ ನಿರೂಪಣೆ ಮಾಡ್ತಕ್ಕಂಥದ್ದು ರಾಜಕೀಯ ಕ್ಷೇತ್ರವಾದರೆ, ನೀತಿಯ ಅನುಷ್ಠಾನವು ಆಡಳಿತ ಕ್ಷೇತ್ರದ ಕಾರ್ಯವಾಗಿದೆ. ವುಡ್ರೋ ವಿಲ್ಸನ್ ಅವರ ಪ್ರಕಾರ ನೀತಿ ನಿರೂಪಣೆ ಏನಾಗೈತ್ರಿ? ರಾಜಕೀಯ ಕ್ಷೇತ್ರವಾದರೆ ಆ ನೀತಿಯನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಏನಾಗೈತ್ರಿ? ಆಡಳಿತ ಕ್ಷೇತ್ರದ ಕಾರ್ಯವಾಗಿದೆ ಅಂತ ಹೇಳಿ ವುಡ್ರೋ ವಿಲ್ಸನ್ ಅವರು ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಆಡಳಿತಗಾರರು ರಾಜಕೀಯ ಪ್ರಕ್ರಿಯೆಯಲ್ಲಿ ತೊಡಗಬಾರದೆಂಬುದು ವಿಲ್ಸನ್ ರವರ ನಿಲುವಾಗಿತ್ತು. ಈ ಆಡಳಿತಗಾರರಿಗೂ ಅಂದ್ರೆ ಅಧಿಕಾರಿಗಳು, ಇವರು ರಾಜಕೀಯ ಪ್ರಕ್ರಿಯೆಯಲ್ಲಿ ತೊಡಗಬಾರದು ಅನ್ನುವಂಥದ್ದು ಏನಾಗಿತ್ತು? ವಿಲ್ಸನ್ ಅವರ ನಿಲುವಾಗಿತ್ತು, ಅವರ ಅಭಿಪ್ರಾಯವಿತ್ತು. ಹಾಗಾಗಿ ವಿಲ್ಸನ್ ಅವರು ಏನ್ ಮಾಡ್ತಾರೆ? ಆಡಳಿತವನ್ನ ರಾಜಕೀಯದಿಂದ ಬೇರ್ಪಡಿಸಿ ಪ್ರತ್ಯೇಕ ಹಾಗೂ ಸ್ವತಂತ್ರ ಅಧ್ಯಯನಕ್ಕೆ ಪ್ರಯತ್ನಿಸಿದ್ದಾರೆ. ವಿಲ್ಸನ್ ಅವರು ಏನ್ ಮಾಡ್ತಾರ್ರಿ? ಆಡಳಿತವನ್ನ ರಾಜಕೀಯದಿಂದ ಪ್ರತ್ಯೇಕಗೊಳಿಸಿ ಏನ್ ಮಾಡ್ತಾರ್ರಿ? ಒಂದು ಸ್ವತಂತ್ರ ಅಧ್ಯಯನ ಕ್ಷೇತ್ರವನ್ನಾಗಿ ಅದನ್ನ ರೂಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ. ರಾಜಕಾರಣ ಆಡಳಿತ ದ್ವಿವಿಭಜನೆಯನ್ನ ಪ್ರತಿಪಾದಿಸುವುದರ ಮೂಲಕ ವಿಲ್ಸನ್ನರು ತಾಂತ್ರಿಕ ಪರಿಣತಿ ಹಾಗೂ ರಾಜಕೀಯ ತಾಟಸ್ಥ್ಯ ಹೊಂದಿದ ಆಡಳಿತಾತ್ಮಕ ವ್ಯವಸ್ಥೆಯ ಸ್ಥಾಪನೆಗೆ ಪ್ರತಿಪಾದಿಸಿದ್ದಾರೆ. ಏನ್ ಮಾಡಿದ್ದಾರೆ? ರಾಜಕಾರಣ ಆಡಳಿತ ದ್ವಿವಿಭಜನೆಯನ್ನ ಪ್ರತಿಪಾದಿಸುವುದರ ಮೂಲಕ ವಿಲ್ಸನ್ ಏನ್ ಮಾಡ್ತಾರೆ? ತಾಂತ್ರಿಕ ಪರಿಣತಿ ಹಾಗೂ ರಾಜಕೀಯ ತಾಟಸ್ಥ್ಯವನ್ನು ಹೊಂದಿರತಕ್ಕಂತ ಒಂದು ಆಡಳಿತಾತ್ಮಕ ವ್ಯವಸ್ಥೆಯ ಸ್ಥಾಪನೆಗೆ ಏನ್ ಮಾಡ್ಯಾರಿ? ಪ್ರತಿಪಾದಿಸಿದ್ದಾರೆ. ಹಾಗಾದ್ರೆ ವಿಲ್ಸನ್ ಅವರ ಮೂಲ ಉದ್ದೇಶ ಏನಾಗಿತ್ತು? ಅವರ ಮೂಲ ಉದ್ದೇಶ ಆಗಿತ್ತು ಅಂತ ನೋಡ್ತಾ ಹೋದ್ರೆ, ಆಡಳಿತವನ್ನ ರಾಜಕೀಯದಿಂದ ಬೇರ್ಪಡಿಸಿ
ಅದನ್ನು ಹೆಚ್ಚು ದಕ್ಷತೆಯಿಂದ ಕಾರ್ಯನಿರ್ವಹಿಸುವಂತೆ ಮಾಡ್ತಕ್ಕಂಥದ್ದು ವಿಲ್ಸನ್ ಅವರ ಮೂಲ ಉದ್ದೇಶ ಆಗಿತ್ತು. ಯಾವ್ದ್ರಿ? ಆಡಳಿತವನ್ನ ಸಂಪೂರ್ಣವಾಗಿ ಏನ್ ಮಾಡುದ್ರಿ? ರಾಜಕಾರಣದಿಂದ ಬೇರ್ಪಡಿಸುವುದು, ಅದನ್ನು ಹೆಚ್ಚು ದಕ್ಷತೆಯಿಂದ ಕಾರ್ಯನಿರ್ವಹಿಸುವಂತೆ ಮಾಡ್ತಕ್ಕಂಥದ್ದು ವಿಲ್ಸನ್ ಅವರ ಮೂಲ ಉದ್ದೇಶವಾಗಿತ್ತು. ಈ ವಿಲ್ಸನ್ ರವರ ರಾಜಕಾರಣ ಮತ್ತು ಆಡಳಿತದ ನಡುವಿನ ವ್ಯತ್ಯಾಸವನ್ನ ಬೆಂಬಲಿಸಿದವರು ಯಾರು? ಬೆಂಬಲಿಸ್ತಾರೆ ಯಾರು ಅಂತ ಕೇಳ್ತಾರೆ. ವಿಲ್ಸನ್ ಅವರ ರಾಜಕಾರಣ ಮತ್ತು ಆಡಳಿತದ ನಡುವಿನ ವ್ಯತ್ಯಾಸವನ್ನ ಬೆಂಬಲಿಸಿದವರು ಯಾರು ಅಂದಾಗ ಪ್ರೊಫೆಸರ್ ವಿಲ್ಲೋಬಿ ಅವರು ಮತ್ತು ಪೀಪ್ನರ್ ಅವರು. ಪ್ರೊಫೆಸರ್ ವಿಲ್ಲೋಬಿ ಅವರು ಮತ್ತು ಪೀಪ್ನರ್ ಅವರು. ಓಕೆ, ಇದನ್ನು ಬೆಂಬಲಿಸ್ತಾರ್ರಾದ್ರೆ. ಇನ್ನು ವಿಲ್ಸನ್ ರ ರಾಜಕೀಯ ಮತ್ತು ಆಡಳಿತದ ದ್ವಿವಿಭಜನೆಯನ್ನ ಟೀಕಿಸಿದವರು, ಬೆಂಬಲಿಸಿದವರು ಯಾರು ಅಂತಂದಾಗ ಪ್ರೊಫೆಸರ್ ವಿಲ್ಲೋಬಿ ಮತ್ತು ಪೀಪ್ನರ್ ಅಂತ ಹೇಳಿದ್ವಿ. ಇನ್ನು ವಿಲ್ಸನ್ ಅವರ ರಾಜಕೀಯ ಮತ್ತು ಆಡಳಿತದ ದ್ವಿವಿಭಜನೆಯ ಟೀಕೆ ಮಾಡಿದಂತವ್ರು, ಒಪ್ಪದೇ ಇದ್ದಂತವ್ರು ಯಾರು? ಪಾಲ್ ಆಪಲ್ ಬಿ ಅಂತ ಹೇಳಿ, ಹರ್ಬರ್ಟ್ ಸೈಮನ್ ಅವರು, ಪೀಟರ್ ಸೋಲ್ಸ್ ಅವರು, ಮಾರ್ಷಲ್ ಡಿಮಾಕ್ ಅವರು, ಸ್ಮಿತ್ ಬರ್ಗ್ ಅವರು ಮತ್ತು ಥಾಮ್ಸನ್ ಅವರು. ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ? ವುಡ್ರೋ ವಿಲ್ಸನ್ ಅವರ ರಾಜಕೀಯ ಮತ್ತು ಆಡಳಿತದ ದ್ವಿವಿಭಜನೆಯನ್ನ ಟೀಕಿಸುತ್ತಾರೆ. ಮತ್ತೆ ಏನ್ ಹೇಳ್ತಾರೆ ಇವರೆಲ್ಲ? ಇವರೆಲ್ಲರೂ ರಾಜಕೀಯ ಆಡಳಿತದ ದ್ವಿವಿಭಜನೆಯನ್ನ ಒಂದು ಕಲ್ಪಿತ ಕಥನ, ಈ ರಾಜಕೀಯ ಮತ್ತು ಆಡಳಿತದ ದ್ವಿವಿಭಜನೆಯನ್ನು ಏನ್ ಮಾಡ್ತಾರೆ ಇವರು? ಒಂದು ಕಲ್ಪಿತ ಕಥನ ಅಂತ ಟೀಕಿಸ್ತಾರೆ. ಈ ವಿದ್ವಾಂಸರು ರಾಜಕಾರಣ ಮತ್ತು ಆಡಳಿತದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಓಕೆ, ಇವ್ರು ಏನ್ ಮಾಡ್ತಾರ್ರಿ? ರಾಜಕಾರಣ ಮತ್ತು ಆಡಳಿತದ ದ್ವಿವಿಭಜನೆ ಟೀಕಿಸ್ತಾರ್ರಿ. ಯಾರು ಟೀಕಿಸ್ತಾರೋ? ಪಾಲ್ ಆಪಲ್ ಬಿ ಅವರು, ಹರ್ಬರ್ಟ್ ಸೈಮನ್ ಅವರು, ಪೀಟರ್ ಅವರು, ಮಾರ್ಷಲ್ ಡಿಮಾಕ್ ಅವರು, ಸ್ಮಿತ್ ಬರ್ಗ್ ಅವರು, ಥಾಮ್ಸನ್ ಅವರು ಏನ್ ಮಾಡ್ತಾರ್ರಿ? ಈ ವಿಲ್ಸನ್ ಅವ್ರದ ಏನೈತಲ್ಲ ಇದು ರಾಜಕಾರಣ ಮತ್ತು ಆಡಳಿತದ ದ್ವಿವಿಭಜನೆನ ಟೀಕೆ ಮಾಡ್ತಾರೆ. ಟೀಕೆ ಮಾಡಿ ಏನ್ ಹೇಳ್ತಾರೆ ಇವರು? ರಾಜಕಾರಣ ಆಡಳಿತದ ದ್ವಿವಿಭಜನೆ ಐತಲ್ಲ, ಇದೊಂದು ಕಪೋಲ ಕಲ್ಪಿತ ಕಥನ ಅಂತ ಟೀಕೆ ಮಾಡಿ, ರಾಜಕಾರಣ ಮತ್ತು ಆಡಳಿತದ ನಡುವೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲ ಅಂತೇಳಿ ತಮ್ಮ ವಾದ ಸರಣಿಯನ್ನ ಮುಂದುವರಿಸ್ತಾರೆ. ವಿಲ್ಸನ್ ಅವರು ತಮ್ಮ ಪ್ರಬಂಧದ ಕೊನೆಯ ಭಾಗದಲ್ಲಿ ಸಾರ್ವಜನಿಕ ಆಡಳಿತ ಅಧ್ಯಯನಕ್ಕೆ ತೌಲನಿಕ ವಿಧಾನವು ಅತ್ಯುತ್ತಮ ವಿಧಾನವೆಂದು ಶಿಫಾರಸು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸಾರ್ವಜನಿಕ ಆಡಳಿತದ ಅಧ್ಯಯನಕ್ಕೆ ಯಾವ ವಿಧಾನ ಅತ್ಯುತ್ತಮವಾದಂತ ವಿಧಾನ ಅಂದ್ರ ತೌಲನಿಕ ವಿಧಾನ. ತೌಲನಿಕ ಕಂಪ್ಯಾರಿಟಿವ್ ಸ್ಟಡಿ ಇತ್ಲ, ಅದು ಅತ್ಯುತ್ತಮವಾಗಿರ್ತಕ್ಕಂಥ ವಿಧಾನ ಸಾರ್ವಜನಿಕ ಆಡಳಿತವನ್ನು ಅಧ್ಯಯನ ಮಾಡೋದಕ್ಕೆ ಅಂತ ಹೇಳಿ ಶಿಫಾರಸನ್ನ ಮಾಡ್ತಾರೆ. ವುಡ್ರೋ ವಿಲ್ಸನ್ ಅವರು ನಾಗರಿಕ ಸೇವೆಗಳಲ್ಲಿ ಸುಧಾರಣೆಗಳನ್ನ ಪ್ರತಿಪಾದಿಸಿದವರಲ್ಲಿ ಮೊದಲಿಗರೆನಿಸಿದ್ದಾರೆ. ವುಡ್ರೋ ವಿಲ್ಸನ್ ಅವರು ಏನ್ ಮಾಡ್ಯಾರಿ? ನಾಗರಿಕ ಸೇವೆಗಳ ಒಳಗಡೆ ಸುಧಾರಣೆ ಮಾಡೋದ್ರೊಳಗಡೆ, ಅದನ್ನ ಪ್ರತಿಪಾದನೆ ಮಾಡೋದ್ರೊಳಗಡೆ ಅವ್ರು ಏನಾಗ್ಯಾರ್ರಿ? ಮೊದಲಿಗರೆನಿಸಿದ್ದಾರೆ ಅಂತ ಹೇಳಿ. ಓಕೆ, ರುಕ್ಮಿ ಬಸು ಅಂತಕ್ಕಂಥವ್ರು ಗುರುತಿಸಿರುವಂತ ಸಾರ್ವಜನಿಕ ಆಡಳಿತದ ಬೆಳವಣಿಗೆಗೆ ಕಾರಣವಾದ ಅಂಶಗಳು ಅಂತ ಹೇಳಿ. ರುಕ್ಮಿ ಬಸು ಅಂತಕ್ಕಂಥ ಒಬ್ಬ ಚಿಂತಕರು ಏನ್ ಮಾಡ್ತಾರೆ? ಸಾರ್ವಜನಿಕ ಆಡಳಿತದ ಬೆಳವಣಿಗೆಗೆ ಕಾರಣವಾದ ಅಂಶಗಳನ್ನ ಹೇಳ್ತಾ ಹೋಗ್ತಾರೆ. ಮೊದಲನೇದು ಕಲ್ಯಾಣ ರಾಜ್ಯದ ಉದಯ. ಮೊದಲನೇದು ಯಾವ್ದ್ರಿ? ಕಲ್ಯಾಣ ರಾಜ್ಯದ ಉದಯ. ಎರಡನೇದು ಔದ್ಯೋಗೀಕರಣ. ಮೂರನೇದು ವೈಜ್ಞಾನಿಕ ನಿರ್ವಹಣಾ ಚಳವಳಿ. ನಾಲ್ಕನೇದು ಪ್ರಜಾಪ್ರಭುತ್ವದ ಬೆಳವಣಿಗೆ. ಐದನೇದು ಮಾನವೀಯ ಸಂಬಂಧಕ್ಕೆ ಮಹತ್ವ. ಆರನೇದು ಬದಲಾಗುತ್ತಿರುವ ಮೌಲ್ಯಗಳು. ಓಕೆ, ರುಕ್ಮಿ ಬಸು ಅವರು ಗುರುತಿಸಿರುವಂತಹ ಸಾರ್ವಜನಿಕ ಆಡಳಿತದ ಬೆಳವಣಿಗೆಗೆ ಕಾರಣವಾದ ಅಂಶಗಳು: ಒಂದನೇದು ಕಲ್ಯಾಣ ರಾಜ್ಯದ ಉದಯ, ಎರಡನೇದು ಔದ್ಯೋಗೀಕರಣ, ಮೂರನೇದು ವೈಜ್ಞಾನಿಕ ನಿರ್ವಹಣಾ ಚಳವಳಿ, ನಾಲ್ಕನೇದು ಪ್ರಜಾಪ್ರಭುತ್ವದ ಬೆಳವಣಿಗೆ, ಐದನೇದು ಮಾನವೀಯ ಸಂಬಂಧಕ್ಕೆ ಮಹತ್ವ, ಆರನೇದು ಬದಲಾಗುತ್ತಿರುವ ಮೌಲ್ಯಗಳು ಅಂತೇಳಿ ಇವೆಲ್ಲವನ್ನು ಕೂಡ ಏನ್ ಮಾಡ್ತಾರ್ರಿ? ರುಕ್ಮಿ ಬಸು ಅವರು ಸಾರ್ವಜನಿಕ ಆಡಳಿತದ ಬೆಳವಣಿಗೆಗೆ ಕಾರಣವಾದ ಅಂಶಗಳು ಅಂತ ಹೇಳಿ ಗುರುತಿಸುತ್ತಾರೆ. ಬಹಳ ಇಂಪಾರ್ಟೆಂಟ್ ಈ ಏರಿಯಾ, ಈಗ ಹೇಳುವಂತ ಏರಿಯಾ ಯಾವ್ದು ಅಂದಾಗ ಸಾರ್ವಜನಿಕ ಆಡಳಿತದ ಬೆಳವಣಿಗೆಯಲ್ಲಿನ ಹಂತಗಳು ಅಂತ ಹೇಳಿ. ಸಾರ್ವಜನಿಕ ಆಡಳಿತದ ಬೆಳವಣಿಗೆಯಲ್ಲಿನ ಹಂತಗಳು ಅಂತ ಹೇಳಿ. ಓಕೆ, ಮೊದಲನೇ ಹಂತ ಯಾವುದು ಹಾಗಾದ್ರೆ? ಸಾರ್ವಜನಿಕ ಆಡಳಿತದ ಬೆಳವಣಿಗೆಯಲ್ಲಿನ ಮೊದಲನೇ ಹಂತ ಯಾವುದು ಅಂತಂದಾಗ ಒಂದನೇದು
ರಾಜಕಾರಣ ಆಡಳಿತದ ದ್ವಿವಿಭಜನೆ ಹೇಳಿದೆ ಹಿಂದೆ. ಅದೇ ಮೊದಲನೇ ಹಂತ. ಸಾರ್ವಜನಿಕ ಆಡಳಿತದ ಬೆಳವಣಿಗೆಯಲ್ಲಿನ ಮೊದಲನೇ ಹಂತ ಯಾವುದು? ರಾಜಕಾರಣ ಆಡಳಿತದ ದ್ವಿವಿಭಜನೆ. ಎಲ್ಲಿ ತನಕ? 1887ರಿಂದ 1926 ತನಕ ಒಂದನೇ ಹಂತ ಇತ್ತು. ಏನು ರಾಜಕಾರಣ ಆಡಳಿತದ ದ್ವಿವಿಭಜನೆ? ಮತ್ತೊಮ್ಮೆ ನೋಡ್ತಾ ಹೋಗೋದಾದ್ರೆ, ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ವುಡ್ರೋ ವಿಲ್ಸನ್ ಅವರು 1887ರಲ್ಲಿ ಪ್ರಕಟ ಮಾಡಿರ್ತಕ್ಕಂಥ ಆಡಳಿತದ ಅಧ್ಯಯನ ಅಂತಕ್ಕಂಥ ಪ್ರಬಂಧದಲ್ಲಿ ಸಾರ್ವಜನಿಕ ಆಡಳಿತದ ಕ್ರಮಬದ್ಧ ಅಧ್ಯಯನಕ್ಕೆ ಏನ್ ಮಾಡ್ತಾರೆ? ತಳಪಾಯ ಹಾಕಿದ್ರು. ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ವುಡ್ರೋ ವಿಲ್ಸನ್ ಅವರು 1887ರಲ್ಲಿ ಪ್ರಕಟ ಮಾಡಿರ್ತಕ್ಕಂಥ ಆಡಳಿತದ ಅಧ್ಯಯನ ಅಂತಕ್ಕಂಥ ಪ್ರಬಂಧದಲ್ಲಿ ಸಾರ್ವಜನಿಕ ಆಡಳಿತದ ಕ್ರಮಬದ್ಧ ಅಧ್ಯಯನಕ್ಕೆ ಏನ್ ಮಾಡಿದ್ರೆ? ತಳಪಾಯವನ್ನ ಹಾಕಿದ್ರು. ಹಾಗಾಗಿ ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ಪ್ರಥಮ ಹಂತವು 1887ರಲ್ಲಿ ವಿಲ್ಸನ್ನರ ಪ್ರಬಂಧದ ಪ್ರಕಟಣೆಯೊಂದಿಗೆ ಪ್ರಾರಂಭವಾಯಿತು. ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ಮೊದಲ ಹಂತ ಏನಾದ್ರೆ, ವುಡ್ರೋ ವಿಲ್ಸನ್ ಅವರು 1887ರಲ್ಲಿ ಪ್ರಬಂಧ ಮಂಡಿಸ್ತಾರಲ್ಲ, ಯಾವುದು? ಆಡಳಿತದ ಅಧ್ಯಯನ. ಆ ಪ್ರಬಂಧದ ಪ್ರಕಟಣೆಯೊಂದಿಗೆ ಸಾರ್ವಜನಿಕ ಆಡಳಿತದ ಬೆಳವಣಿಗೆ ಮೊದಲನೇ ಹಂತ ಏನಾಯ್ತು? ಆರಂಭ ಆಯ್ತು. ಹಂಗಾದ್ರೆ ಈ ಮೊದಲ ಹಂತದ ಪ್ರಧಾನ ಲಕ್ಷಣ ಏನು ಅಂತಂದಾಗ, ರಾಜಕಾರಣ ಆಡಳಿತದ ದ್ವಿವಿಭಜನೆಯು ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ಪ್ರಥಮ ಹಂತದ ಪ್ರಧಾನ ಲಕ್ಷಣವಾಗಿದೆ. ವೆರಿ ಇಂಪಾರ್ಟೆಂಟ್, ಇದನ್ನು ಕೇಳ್ತಾರೆ ಪ್ರಶ್ನೆ. ಸಾರ್ವಜನಿಕ ಆಡಳಿತದ ಬೆಳವಣಿಗೆಯಲ್ಲಿನ ಪ್ರಥಮ ಹಂತದ ಪ್ರಧಾನ ಲಕ್ಷಣ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಬಹುದು. ನೆನಪಿಟ್ಕೋರಿ, ರಾಜಕಾರಣ ಆಡಳಿತದ ದ್ವಿವಿಭಜನೆಯು ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ಪ್ರಥಮ ಹಂತದ ಪ್ರಧಾನ ಲಕ್ಷಣವಾಗಿದೆ. ಓಕೆ. ಈ ಅವಧಿಯಲ್ಲಿ 1887ರಿಂದ 1926 ಈ ಅವಧಿಯಲ್ಲಿ ಸಂಭವಿಸಿದ ಮತ್ತೊಂದು ಬೆಳವಣಿಗೆ ಎಂದರೆ, ಈ ಅವಧಿಯಲ್ಲಿ ಸಂಭವಿಸಿರುವಂತಹ ಮತ್ತೊಂದು ಬೆಳವಣಿಗೆ ಎಂದರೆ ಯಾವ್ದ್ರಿ? 1900 ಜೆ ಗುಡ್ಸೋರ್ ಅವರು ಬರೆದಂತ ರಾಜಕಾರಣ ಮತ್ತು ಆಡಳಿತ ಗ್ರಂಥದ ಪ್ರಕಟಣೆ, ಪಾಲಿಟಿಕ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ. ಮೊದಲನೇ ಹಂತದೊಳಗಡೆ ರಚನೆ ಆಗಿರ್ತಕ್ಕಂಥ ಪ್ರಮುಖ ಕೃತಿ ಮತ್ತೊಂದು ಯಾವ್ದ್ರಿ? ಜೆ ಗುಡ್ಸೋರ್ ಅವರು ಬರೆದ ರಾಜಕಾರಣ ಮತ್ತು ಆಡಳಿತ ಎನ್ನುವಂತ ಕೃತಿ. ವೆರಿ ಇಂಪಾರ್ಟೆಂಟ್, ಅದನ್ನು ಕೇಳಿದ್ದಾರೆ, ಮುಂದೆ ಕೇಳಬಹುದು. ಜೆ ಗುಡ್ಸೋರ್ ಅವರ ಕೃತಿ ಯಾವ್ದ್ರಿ? ರಾಜಕಾರಣ ಮತ್ತು ಆಡಳಿತ ಗ್ರಂಥದ ಪ್ರಕಟಣೆ ಆಯಿತು. ಯಾವಾಗ? ಮೊದಲನೇ ಹಂತದೊಳಗಡೆ. ವುಡ್ರೋ ವಿಲ್ಸನ್ ಅವರ ಸಮಕಾಲೀನರಾಗಿರ್ತಕ್ಕಂಥ ಪ್ರೊಫೆಸರ್ ರಾಂಕ್ ಗುಡ್ನೋರ್ ಅವರು ತಮ್ಮ ಗ್ರಂಥದಲ್ಲಿ ರಾಜ್ಯದ ಇಚ್ಛೆಯನ್ನ ಕಾರ್ಯಗತಗೊಳಿಸುವಿಕೆಯೇ ಆಡಳಿತ ಎಂದು ಅರ್ಥೈಸಿ ಶಾಸ್ತ್ರಬದ್ಧವಾಗಿ ರಾಜಕಾರಣ ಮತ್ತು ಆಡಳಿತಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸಿದ್ದಾರೆ. ನೋಡ್ರಿ, ಇವನು ಸ್ವಲ್ಪ ಬೋರ್ಡ್ ಇಟ್ಟಿನ ಅಕ್ಷರಗಳನ್ನ. ಏನ್ರಿ? ರಾಜ್ಯದ ಇಚ್ಛೆಯನ್ನ ಕಾರ್ಯಗತಗೊಳಿಸುವಿಕೆಯೇ ಆಡಳಿತ ಅಂತ ಹೇಳಿದಂತ ಚಿಂತಕರು ಯಾರು ಅಂತ ಕೇಳಬಹುದು. ಪ್ರೊಫೆಸರ್ ರಾಂಕ್ ಗುಡ್ನೋರ್ ಅವರು ಏನ್ ಮಾಡ್ತಾರೆ? ರಾಜ್ಯದ ಇಚ್ಛೆಯನ್ನ ಕಾರ್ಯಗತಗೊಳಿಸುವಿಕೆ ಆಡಳಿತ ಅಂತೇಳಿ ಅರ್ಥೈಸಿ ಶಾಸ್ತ್ರಬದ್ಧವಾಗಿ ಏನ್ ಮಾಡ್ತಾರೆ ಇವರು? ರಾಜಕಾರಣ ಮತ್ತು ಆಡಳಿತಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರೊಫೆಸರ್ ವಿಲ್ಲೋಬಿ ಅವರು ಏನ್ ಮಾಡ್ತಾರೆ? ಆಡಳಿತವನ್ನ ರಾಜಕೀಯದಿಂದ ಪ್ರತ್ಯೇಕಿಸಿದ್ದಲ್ಲದೆ, ಪ್ರೊಫೆಸರ್ ವಿಲ್ಲೋಬಿ ಅವರು ಆಡಳಿತವನ್ನ ರಾಜಕಾರಣದಿಂದ ಪ್ರತ್ಯೇಕಿಸಿದ್ದಲ್ಲದೆ ಅದನ್ನ ಸರ್ಕಾರದ 4ನೇ ಅಂಗವೆಂದು ಪರಿಗಣಿಸಿ ಅದಕ್ಕೆ ಪ್ರತ್ಯೇಕವಾದಂತ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ. ಯಾರ್ರಿ? ಪ್ರೊಫೆಸರ್ ವಿಲ್ಲೋಬಿ ಅವರು ಏನ್ ಮಾಡ್ಯಾರ್ರಿ? ಆಡಳಿತವನ್ನ ರಾಜಕಾರಣದಿಂದ ಪ್ರತ್ಯೇಕ ಮಾಡಿ ಅದನ್ನ ಸರ್ಕಾರದ ಏನಿದೆ 4ನೇ ಅಂಗವಾಗಿದೆ ಅಂತ ಹೇಳಿ ಅದಕ್ಕೊಂದು ಏನ್ ಮಾಡ್ಯಾರ್ರಿ? ಪ್ರತ್ಯೇಕವಾದಂತ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ. ಓಕೆ. 1926 ಎಲ್ ಡಿ ವೈಟ್ ಅವರು ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಆ ಕೃತಿ ಯಾವುದು ಅಂದಾಗ ಸಾರ್ವಜನಿಕ ಆಡಳಿತ ಅಧ್ಯಯನ ಪ್ರಸ್ತಾವನೆ. ಓಕೆ. 1926ರಲ್ಲಿ ಎಲ್ ಡಿ ವೈಟ್ ಅವರು ಒಂದು ಕೃತಿಯನ್ನ ರಚನೆ ಮಾಡ್ತಾರೆ, ಸಾರ್ವಜನಿಕ ಆಡಳಿತ ಅಧ್ಯಯನದ ಪ್ರಸ್ತಾವನೆ. ಇಂಟ್ರೊಡಕ್ಷನ್ ಟು ದ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಕೃತಿ ಇಂಗ್ಲಿಷ್ ನ. ಇಂಟ್ರೊಡಕ್ಷನ್ ಟು ದ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ 1926 ಎಲ್ ಡಿ ವೈಟ್ ಅವ್ರು ಏನ್ ಮಾಡ್ತಾರೆ? ಇದನ್ನ ರಚನೆ
ಮಾಡ್ತಾರೆ. ಹಂಗಾದ್ರೆ ಎಲ್ ಡಿ ವೈಟ್ ಅವರ ಇಂಟ್ರೊಡಕ್ಷನ್ ಟು ದ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಗ್ರಂಥದಲ್ಲಿರ್ತಕ್ಕಂಥ ಪ್ರಧಾನ ಅಂಶಗಳೇನು ಅಂದಾಗ, ಮೊದಲನೇದೇನು, ರಾಜಕಾರಣ ಆಡಳಿತದ ಪ್ರತ್ಯೇಕತೆ. ರಾಜಕಾರಣ ಆಡಳಿತದ ಪ್ರತ್ಯೇಕತೆ. ಎರಡನೇದು, ಸಾರ್ವಜನಿಕ ಆಡಳಿತವು ಮೌಲ್ಯ ಮುಕ್ತವಾಗಬಹುದಾದ ಸಾಮರ್ಥ್ಯ ಹೊಂದಿದೆ. ಸಾರ್ವಜನಿಕ ಆಡಳಿತವು ಮೌಲ್ಯ ಮುಕ್ತವಾದಂತ ಆಗ್ಬಹುದಾದಂತ ಸಾಮರ್ಥ್ಯವನ್ನ ಹೊಂದಿದೆ. ಮೂರನೇದು, ಸಾರ್ವಜನಿಕ ಆಡಳಿತದ ಪದಗಳಿಂದ ದಕ್ಷತೆ ಮಿತವ್ಯಯಗಳನ್ನು ಏನ್ ಮಾಡ್ತೈತ್ರಿ, ಪ್ರತಿಬಿಂಬಿಸುತ್ತದೆ. ಸಾರ್ವಜನಿಕ ಆಡಳಿತ ತನ್ನಲ್ಲಿರ್ತಕ್ಕಂಥ ಅಡಕ ಪದಗಳಿಂದ ದಕ್ಷತೆ ಮತ್ತು ಮಿತವ್ಯಯಗಳನ್ನು ಏನ್ ಮಾಡ್ತದೆ, ಪ್ರತಿಬಿಂಬಿಸುತ್ತದೆ ಅಂತ ಹೇಳಿ ಎಲ್ ಡಿ ವೈಟ್ ಅವ್ರು ಏನ್ ಮಾಡ್ತಾರೆ, ತಮ್ಮ ಕೃತಿಯಾಗಿರ್ತಕ್ಕಂಥ ಸಾರ್ವಜನಿಕ ಆಡಳಿತದ ಅಧ್ಯಯನ ಪ್ರಸ್ತಾವನೆ ಗ್ರಂಥದಲ್ಲಿ ಇರ್ತಕ್ಕಂಥ ಪ್ರಧಾನ ಅಂಶಗಳನ್ನ ಇವ್ನು ತಿಳಿಸ್ಕೊಟ್ಟಿದ್ದಾರೆ. ಇದು ಮೊದಲನೇ ಹಂತವನ್ನ ನಾವು ಇವತ್ತು ನೋಡಿದ್ವಿ. ಹಂಗಾದ್ರ ಎರಡನೇ ಹಂತ, ದ್ವಿತೀಯ ಹಂತ ಯಾವುದು? ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ದ್ವಿತೀಯ ಹಂತ. ಇದನ್ನ ಏನಂತ ಕರೀತಾರೆ? ಆಡಳಿತದ ತತ್ವಗಳ ಕಾಲ. ಆಡಳಿತದ ತತ್ವಗಳ ಕಾಲ 1927ರಿಂದ 1937. ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ದ್ವಿತೀಯ ಹಂತವು 1927ರಲ್ಲಿ ವಿಲ್ಲೋಬಿರವರ ಸಾರ್ವಜನಿಕ ಆಡಳಿತದ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಗ್ರಂಥದ ಪ್ರಕಟಣೆಯೊಂದಿಗೆ ಆರಂಭ ಆಯಿತು. ಓಕೆ, ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ದ್ವಿತೀಯ ಹಂತವು 1927ರೊಳಗಡೆ ವಿಲ್ಲೋಬಿರವರ ಸಾರ್ವಜನಿಕ ಆಡಳಿತದ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಗ್ರಂಥದ ಪ್ರಕಟಣೆಯೊಂದಿಗೆ ಏನಾಯ್ತ್ರಿ, ಪ್ರಾರಂಭ ಆಯ್ತು. ಕೃತಿಗಳು ಬಹಳ ಇಂಪಾರ್ಟೆಂಟ್, ನೋಡ್ತಾ ಇರ್ರಿ. ವಿಲ್ಲೋಬಿ ಅವರು ತಮ್ಮ ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಗ್ರಂಥದೊಳಗಡೆ ಆಡಳಿತದ ತತ್ವಗಳಿಗೆ ಏನ್ ಮಾಡಿದ್ದಾರೆ, ಹೆಚ್ಚು ಒತ್ತನ್ನ ನೀಡಿದ್ದಾರೆ. ವಿಲ್ಲೋಬಿ ಅವರು ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 1927ರಲ್ಲಿ ರಚನೆಯಾಗಿರುವಂತಹ ತಮ್ಮ ಕೃತಿ ಸಾರ್ವಜನಿಕ ಆಡಳಿತದ ತತ್ವಗಳು ಅಥವಾ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಗ್ರಂಥದೊಳಗಡೆ ಏನ್ ಮಾಡ್ಯಾರ್ರಿ, ಆಡಳಿತದ ತತ್ವಗಳಿಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕ ಆಡಳಿತದ ದ್ವಿತೀಯ ಹಂತದ ವಿಕಾಸದಲ್ಲಿ ರಾಜಕಾರಣ ಆಡಳಿತ ದ್ವಿವಿಭಜನೆಯ ಸಮರ್ಥನೆ ಮತ್ತು ಮೌಲ್ಯ ಮುಕ್ತ ವಿಜ್ಞಾನವನ್ನಾಗಿ ಬೆಳೆಸುವಂತ ಪ್ರಯತ್ನ ನಡೆಯಿತು. ಸಾರ್ವಜನಿಕ ಆಡಳಿತ ಬೆಳವಣಿಗೆಯ ಎರಡನೇ ಹಂತದೊಳಗಡೆ, ದ್ವಿತೀಯ ಹಂತದೊಳಗಡೆ ಏನಾದ್ರಿ, ರಾಜಕಾರಣ ಆಡಳಿತ ದ್ವಿವಿಭಜನೆಯ ಸಮರ್ಥನೆ, ಅದನ್ನ ಸಮರ್ಥನೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನೊಂದು ಮೌಲ್ಯ ಮುಕ್ತ ವಿಜ್ಞಾನವನ್ನಾಗಿ ಬೆಳೆಸ್ತಕ್ಕಂಥ ಪ್ರಯತ್ನ ನಡೆಯಿತು. ಓಕೆ, ನೆಕ್ಸ್ಟ್, ಈ ಅವಧಿಯ ಮುಖ್ಯ ಕೃತಿಗಳು ಅಂತ ಹೇಳಿ, ದ್ವಿತೀಯ ಹಂತದ ಅವಧಿಯ ಮುಖ್ಯ ಕೃತಿಗಳು ವೆರಿ ಇಂಪಾರ್ಟೆಂಟ್. ಈ ಏರಿಯಾ ಇಲ್ಲಿ ಕೇಳ್ತಾರೆ ನಮ್ಮ ಕ್ವಶನ್. ಕೃತಿಗಳು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಳಗೆ ಹೆಚ್ಚು ಕೇಳೋದು ಕೃತಿಗಳ ಮೇಲೆ. ಈ ಅವಧಿ ದ್ವಿತೀಯ ಹಂತದ ಅವಧಿ ಒಳಗಿನ ರಚನೆ ಆಗಿರ್ತಕ್ಕಂಥ ಕೃತಿಗಳು ಅಂದಾಗ ಹೆನ್ರಿ ಫಾಯಲ್ ಅವ್ರ ಕೃತಿ ಇಂಡಸ್ಟ್ರಿಯಲ್ ಅಂಡ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಇಂಡಸ್ಟ್ರಿಯಲ್ ಅಂಡ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ 1916ರಲ್ಲಿ ರಚನೆ ಆಗಿರುವಂತದ್ದು. ಮೇರಿ ಪಾರ್ಕರ್ ಪಾಲೆಟ್ ಅವ್ರ ಕೃತಿ, ಮೇರಿ ಪಾರ್ಕರ್ ಪಾಲೆಟ್ ಅವರ ಕೃತಿ ಕ್ರಿಯೇಟಿವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ, ಕ್ರಿಯೇಟಿವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ 1926 ಗುಲಿಕ್ ಮತ್ತು ಉರ್ವಿಕ್ ಅಂತ ಹೇಳಿ, ಗುಲಿಕ್ ಮತ್ತು ಉರ್ವಿಕ್ ಅಂತ ಹೇಳಿ ಇವ್ರ ಕೃತಿ ಯಾವುದು, ಪೇಪರ್ಸ್ ಆನ್ ದ ಸೈನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಗುಲಿಕ್ ಅವ್ರ ಮತ್ತು ಉರ್ವಿಕ್ ಅವ್ರ ಕೃತಿ ಯಾವ್ದ್ರಿ, ಪೇಪರ್ಸ್ ಆನ್ ದ ಸೈನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ 1937ರಲ್ಲಿ ರಚನೆ ಆಗಿರುವಂತದ್ದು. ನೆಕ್ಸ್ಟ್, ಮೂನೆ ಮತ್ತು ರೀಲೀರ್ ಅವರ ಕೃತಿ, ಮೂನೆ ಮತ್ತು ರೀಲೀರ್ ಅವರ ಕೃತಿ ಯಾವುದು ಅಂತಂದಾಗ ಪ್ರಿನ್ಸಿಪಲ್ಸ್ ಆಫ್ ದ ಆರ್ಗನೈಸೇಷನ್ 1939 ಆನ್ವಾರ್ಡ್ ಇಂಡಸ್ಟ್ರಿ 1931 ಅಂತ ಹೇಳಿ. ಓಕೆ, ಪ್ರಿನ್ಸಿಪಲ್ಸ್ ಆಫ್ ದ ಆರ್ಗನೈಸೇಷನ್ ಆನ್ವಾರ್ಡ್ ಇಂಡಸ್ಟ್ರಿ 1931 ಅಂತ ಹೇಳಿ ಈ ಕೃತಿಯನ್ನು ಏನ್ ಮಾಡ್ತಾರೆ ಇವರು ರಚನೆಯನ್ನ ಮಾಡ್ತಕ್ಕಂಥದನ್ನ ನಾವು ಕಾಣ್ತೀವಿ. ಲೂಥರ್ ಗುಲಿಕ್ ಮತ್ತು ಉರ್ವಿಕ್ ರವರ ಪೇಪರ್ಸ್ ಆನ್ ಸೈನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ 1937ರಲ್ಲಿ ಪ್ರಕಟಗೊಂಡಾಗ ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ಹಂತ ಪರಾಕಾಷ್ಠೆಗೆ ತಲುಪಿತ್ತು ಅಂತ ಹೇಳ್ತಾರೆ. ಲೂಥರ್ ಗುಲಿಕ್ ಅವರು ಮತ್ತು ಉರ್ವಿಕ್ ಅವರ
ಯಾವ್ದ್ರಿ? ಪೇಪರ್ಸ್ ಆನ್ ದ ಸೈನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು 1937 ಈ ಕೃತಿ ರಚನೆ ಆದಾಗ ಸಾರ್ವಜನಿಕ ಆಡಳಿತದ ಬೆಳವಣಿಗೆ ಹಂತ ಏನಾಗಿತ್ರಿ? ಪರಾಕಾಷ್ಠೆಗೆ ತಲುಪಿತು. ಪರಾಕಾಷ್ಠೆಗೆ ತಲುಪಿತು. ಓಕೆ. ಈ ಲೂಥರ್ ಗುಲಿಕ್ ಅವ್ರು ಏನ್ ಮಾಡ್ಯಾರ? ನಿಮಗೆ ಹಿಂದೆ ಆಗಲೇ ಹೇಳಿದ್ದೀನಿ ನಾನು. ಲೂಥರ್ ಗುಲಿಕ್ ಅವರು ಪೋಸ್ಟ್ ಕಾರ್ ಅಂತಕ್ಕಂತ ಪದವನ್ನ ಆಡಳಿತದ 7 ತತ್ವಗಳನ್ನ ಸೂಚಿಸಲಿಕ್ಕೆ ಬರುತ್ತಾರೆ. ಓಕೆ. ಪಿ ಅಂದ್ರೆ ಏನು, ಓ ಅಂದ್ರೆ ಏನು, ಎಸ್ ಅಂದ್ರೆ ಏನು, ಡಿ ಅಂದ್ರೆ ಏನು, ಇದು CARB ಅಂದ್ರೆ ಏನು ಅಂತಕ್ಕಂಥದನ್ನ ನಿಮಗೆ ಹಿಂದಿನ ತರಗತಿ ಒಳಗಡೆ ನಾನು ಹೇಳಿದ್ದೀನಿ. ಇದನ್ನ ಯಾಕೆ ಪೋಸ್ಟ್ ಕಾರ್ಬನ್ ಬಳಸ್ತಾರ ಅಂದ್ರೆ ಆಡಳಿತದ 7 ತತ್ವಗಳನ್ನ ಸೂಚನೆ ಮಾಡೋದಕ್ಕೆ ಬಳಸ್ತಾರೆ. ಓಕೆ. ಆಡಳಿತದ ಬೆಳವಣಿಗೆಯ ದ್ವಿತೀಯ ಹಂತವನ್ನ, ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ದ್ವಿತೀಯ ಹಂತವನ್ನ ಅಂದ್ರೆ 1927ರಿಂದ 1937ರವರೆಗಿನ ಅವಧಿಯನ್ನ ಸಾರ್ವಜನಿಕ ಆಡಳಿತದ ಇತಿಹಾಸದಲ್ಲಿ ಆಡಳಿತ ತತ್ವಗಳ ಸುವರ್ಣ ಕಾಲ. ಆಡಳಿತ ತತ್ವಗಳ ಸುವರ್ಣ ಕಾಲ. ಓಕೆ. ಆಡಳಿತದ ಬೆಳವಣಿಗೆಯ ದ್ವಿತೀಯ ಹಂತವನ್ನ ಅಂದ್ರೆ 1927ರಿಂದ 1937ರವರೆಗಿನ ಅವಧಿಯನ್ನು ಏನಂತ ಕರೀತಾರೆ? ಸಾರ್ವಜನಿಕ ಆಡಳಿತದ ಇತಿಹಾಸದಲ್ಲಿ ಆಡಳಿತದ ತತ್ವಗಳ ಸುವರ್ಣ ಕಾಲ. ಓಕೆ. ಸುವರ್ಣ ಕಾಲ ಅಂತ ಹೇಳಿ ಕರೀತಾರೆ. ಹಂಗಾದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ತೃತೀಯ ಹಂತ, ಸಾರ್ವಜನಿಕ ಆಡಳಿತದ ಬೆಳವಣಿಗೆಯಲ್ಲಿನ ತೃತೀಯ ಹಂತ. ತೃತೀಯ ಹಂತದ ಪ್ರಧಾನ ಲಕ್ಷಣ ಏನಿದ್ದಾಗ ಇದು ಆಡಳಿತ ತತ್ವಗಳಿಗೆ ಸವಾಲಿನ ಕಾಲವಾಗಿತ್ತು. ಓಕೆ. ಸಾರ್ವಜನಿಕ ಆಡಳಿತದ ಬೆಳವಣಿಗೆಯಲ್ಲಿನ ತೃತೀಯ ಹಂತದಲ್ಲಿ ಆಡಳಿತ ತತ್ವಗಳಿಗೆ ಏನಾಗಿತ್ರಿ? ಸವಾಲಿನ ಕಾಲ ಆಗಿತ್ತು. ಇದು 1938ರಿಂದ 1947 ಒಳಗಡೆ ಇದು ಅತ್ಯಂತ ಸವಾಲಿನ ಕಾಲವಾಗಿತ್ತು. ಸಾರ್ವಜನಿಕ ಆಡಳಿತ ತತ್ವಗಳಿಗೆ ಏನಾಗಿತ್ರಿ? ಸವಾಲಿನ ಕಾಲ ಆಗಿತ್ತು. ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ತೃತೀಯ ಹಂತದಲ್ಲಿ ರಾಜಕಾರಣ ಆಡಳಿತದ ಪ್ರತ್ಯೇಕತೆ ಮತ್ತು ಆಡಳಿತ ತತ್ವಗಳಿಗೆ ಪ್ರತಿಭಟನೆ ಮತ್ತು ವಿರೋಧ ವ್ಯಕ್ತಪಡಿಸಲಾಯಿತು. ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ತೃತೀಯ ಹಂತದಲ್ಲಿ ರಾಜಕಾರಣ ಆಡಳಿತದ ಪ್ರತ್ಯೇಕತೆ ಮತ್ತು ಆಡಳಿತ ತತ್ವಗಳಿಗೆ ಪ್ರತಿಭಟನೆ ಮತ್ತು ವಿರೋಧವನ್ನ ಏನ್ ಮಾಡಿದ್ರೆ ವ್ಯಕ್ತಪಡಿಸಲಾಯಿತು. ಇದು ಇಂಪಾರ್ಟೆಂಟ್, ಇದನ್ನ ಕೇಳಬಹುದು ನಿಮಗೆ. ಆದುದರಿಂದಾಗಿ ಪ್ರತಿಭಟನೆ ಮತ್ತು ವಿರೋಧ ವ್ಯಕ್ತಪಟ್ಟ ಕಾರಣಕ್ಕಾಗಿ ಈ ಅವಧಿಯನ್ನ ಸಾರ್ವಜನಿಕ ಆಡಳಿತ ಬೆಳವಣಿಗೆಯ ತೃತೀಯ ಹಂತವನ್ನ ಏನಂತ ಕರೀತಾರೆ? 1938ರಿಂದ 47ರವರೆಗಿನ ಆಡಳಿತ ತತ್ವಗಳ ಸವಾಲಿನ ಕಾಲವನ್ನ, ತೃತೀಯ ಹಂತವನ್ನ ಏನಂತ ಕರೀತಾರೆ? ಆಡಳಿತ ತತ್ವಗಳಿಗೆ ಸವಾಲೊಡ್ಡಿದ ಕಾಲ. ಆಡಳಿತದ ತತ್ವಗಳಿಗೆ ಸವಾಲೊಡ್ಡಿದ ಕಾಲ ಅಥವಾ ಅವುಗಳನ್ನ ಪ್ರಶ್ನಿಸುವ ಕಾಲ. ಅವುಗಳನ್ನ ಪ್ರಶ್ನಿಸುವ ಕಾಲ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 1938 ಒಳಗಡೆ ಚೆಸ್ಟರ್ ಬರ್ನಾರ್ಡ್ ಅವರು 1938 ಒಳಗಡೆ ಚೆಸ್ಟರ್ ಬರ್ನಾರ್ಡ್ ಅವರು ಬರೆದಿರ್ತಕ್ಕಂಥ ಕಾರ್ಯಾಂಗದ ಕಾರ್ಯಗಳು ದ ಫಂಕ್ಷನ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಅಂತಕ್ಕಂಥ ಗ್ರಂಥದಲ್ಲಿ ವಿಲ್ಲೋಬಿ, ಗುಲಿಕ್, ಉರ್ವಿಕ್ ಮುಂತಾದವರ ಅಭಿಪ್ರಾಯಗಳಿಗೆ ಬೆಂಬಲ ವ್ಯಕ್ತಪಡಿಸಲಿಲ್ಲ ಅಂತ ಹೇಳಿ. ಸಂಘಟನೆಯ ವಿಶ್ಲೇಷಣೆಯಲ್ಲಿ ಬರ್ನಾರ್ಡ್ ರವರು ಮಾನಸಿಕ ಹಾಗೂ ವರ್ತನೆಯ ಅಂಶಗಳಿಗೆ ಹೆಚ್ಚು ಒತ್ತು ನೀಡಿದ್ದಾರೆ. ಸಂಘಟನೆಯ ವಿಶ್ಲೇಷಣೆಯಲ್ಲಿ ಬರ್ನಾರ್ಡ್ ಅವರು ಏನ್ ಮಾಡ್ಯಾರ್ರಿ? ಮಾನಸಿಕ ಹಾಗೂ ವರ್ತನೆಯ ಅಂಶಗಳಿಗೆ ಹೆಚ್ಚು ಒತ್ತನ್ನು ನೀಡಿದ್ದಾರೆ. ಈ ಕೃತಿಗಳು ಬಹಳ ಇಂಪಾರ್ಟೆಂಟ್. ಈ ಕಾರ್ಯಾಂಗದ ಕಾರ್ಯಗಳ ಕೃತಿ ಯಾವಾಗ ರಚನೆ ಆಯ್ತು? 1938 ಬರೆದವರು ಚೆಸ್ಟರ್ ಬರ್ನಾರ್ಡ್ ಅಂತ ಹೇಳಿ. ಓಕೆ. ಇವೆಲ್ಲ ನೆನಪಿರ್ಬೇಕು ನಿಮಗೆ. ನೆಕ್ಸ್ಟ್ 1946ರಲ್ಲಿ ಹರ್ಬರ್ಟ್ ಸೈಮನ್ ರವರು, ಸೈಮನ್ ಅಂತ ಕರಿತೀವಿ, ಹರ್ಬರ್ಟ್ ಸೈಮನ್ ಅವರು ಬರ್ತಿರ್ತಕ್ಕಂಥ ದಿ ಪ್ರೊವರ್ಬ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಲೇಖನದಲ್ಲಿ ಆಡಳಿತ ತತ್ವಗಳ ಅಂಗೀಕಾರಾರ್ಹತೆ ಮತ್ತು ಪ್ರಾಯೋಜಕತೆಯನ್ನ ಪ್ರಶ್ನಿಸಿದ್ದಾರೆ. 1946 ಒಳಗಡೆ ಹರ್ಬರ್ಟ್ ಸೈಮನ್ ಅವರು ಏನ್ ಮಾಡ್ತಾರೆ? ದಿ ಪ್ರೊವರ್ಬ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಲೇಖನದೊಳಗಡೆ ಆಡಳಿತ ತತ್ವಗಳ ಅಂಗೀಕಾರಾರ್ಹತೆ ಹಾಗೂ ಪ್ರಾಯೋಜಕತೆಯನ್ನು ಏನ್ ಮಾಡಿದ್ದಾರೆ? ಅವರು ಪ್ರಶ್ನೆ ಮಾಡಿದ್ದಾರೆ. ನೆಕ್ಸ್ಟ್ 1947 ಒಳಗಡೆ ಸೈಮನ್ ಅವ್ರು ಏನ್ ಮಾಡ್ತಾರ್ರಿ? ಸೈಮನ್ ಅವ್ರು ಬರ್ದಿರ್ತಕ್ಕಂಥ ಆಡಳಿತಾತ್ಮಕ ವರ್ತನೆ ಅಂತಕ್ಕಂಥ ಗ್ರಂಥದೊಳಗಡೆ ಆಡಳಿತ ತತ್ವಗಳನ್ನ ಮತ್ತು ರಾಜಕೀಯ ಆಡಳಿತದ ದ್ವಿವಿಭಜನೆಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ.
ಓಕೆ, ಇದನ್ನ ಕೇಳಿದ್ದಾರೆ. ಆಡಳಿತಾತ್ಮಕ ವರ್ತನೆ ಕೃತಿ ರಚನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಸೈಮನ್ ಅವರು 1942 ಇದನ್ನ ಕೇಳಿದ್ದಾರೆ ಹಿಂದೆ. ಈ ಆಡಳಿತಾತ್ಮಕ ವರ್ತನೆ ಅಂತಕ್ಕಂಥ ಗ್ರಂಥದೊಳಗಡೆ ಆಡಳಿತ ತತ್ವಗಳನ್ನ ಮತ್ತು ರಾಜಕೀಯ ಆಡಳಿತದ ದ್ವಿವಿಭಜನೆಯನ್ನು ಏನ್ ಮಾಡ್ಯಾರ ಸೈಮನ್ ಅವರು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿದ್ದಾರೆ. ನೆಕ್ಸ್ಟ್ 1924 ರಿಂದ 32 1924 ರಿಂದ 32 ಎಲ್ಟನ್ ಮೇಯೋ ಮತ್ತು ಆತನ ಸಹೋದ್ಯೋಗಿಗಳು ನಡೆಸಿರ್ತಕ್ಕಂಥ ಹಾಥೋರ್ಸ್ನ ಅಧ್ಯಯನಗಳು, ವೆರಿ ಇಂಪಾರ್ಟೆಂಟ್. ಹಾಥೋರ್ಸ್ನ ಅಧ್ಯಯನಗಳು ಆಡಳಿತ ತತ್ವಗಳಿಗೆ ಪ್ರತಿಕ್ರಿಯೆಯಾಗಿ, ಹಾಥೋರ್ಸ್ನ ಅಧ್ಯಯನಗಳು ಎಲ್ಟನ್ ಮೇಯೋ ಮತ್ತು ಆತನ ಸಹೋದ್ಯೋಗಿಗಳು ನಡೆಸಿರ್ತಕ್ಕಂಥ ಹಾಥೋರ್ಸ್ನ ಅಧ್ಯಯನಗಳು ಆಡಳಿತದ ತತ್ವಗಳಿಗೆ ಪ್ರತಿಕ್ರಿಯೆಯಾಗಿ ಮಾನವನ ಸಾಮಾಜಿಕ ಮಾನಸಿಕ ಅಂಶಗಳಿಗೆ ಒತ್ತು ನೀಡುವ ಮಾನವ ಸಂಬಂಧಗಳ ಸಿದ್ಧಾಂತದ ಬೆಳವಣಿಗೆಗೆ ಕಾರಣವಾದವು. ಓಕೆ, 1924 ರಿಂದ 32 ತನಕ ಏನಕ್ಕಾವು ಹಾಥೋರ್ಸ್ ಅಧ್ಯಯನ ಆಗ್ತಾವು. ಮಾಡಿದವರು ಎಲ್ಟನ್ ಮೇಯೋ ಮತ್ತು ಆತನ ಸಹೋದ್ಯೋಗಿಗಳು. ಇದೇನ್ ಮಾಡ್ತದೆ ಅಂದ್ರೆ ಆಡಳಿತದ ತತ್ವಗಳಿಗೆ ಪ್ರತಿಕ್ರಿಯೆಯಾಗಿ ಮಾನವನ ಸಾಮಾಜಿಕ ಮತ್ತು ಮಾನಸಿಕ ಅಂಶಗಳಿಗೆ ಒತ್ತು ನೀಡ್ತಕ್ಕಂಥ ಮಾನವ ಸಂಬಂಧಗಳ ಸಿದ್ಧಾಂತದ ಬೆಳವಣಿಗೆಗೆ ಇದೇನಾಯ್ತ್ರಿ ಕಾರಣವಾಯ್ತು. ಹಾಥೋರ್ಸ್ ಅಧ್ಯಯನಗಳು ಏನಾದ್ರೆ ಕಾರಣವಾದವು ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ 1947ರಲ್ಲಿ ರಾಬರ್ಟ್ ದಾಲ್ ಅವರು ಸಾರ್ವಜನಿಕ ಆಡಳಿತದ ವಿಜ್ಞಾನ. ರಾಬರ್ಟ್ ದಾಲ್ ಅವರು ಏನ್ ಮಾಡ್ತಾರ್ರಿ ಸಾರ್ವಜನಿಕ ಆಡಳಿತದ ವಿಜ್ಞಾನ ಅಂತಕ್ಕಂಥ ತಮ್ಮ ಕೃತಿಯಲ್ಲಿ ಸಾರ್ವಜನಿಕ ಆಡಳಿತ ಒಂದು ವಿಜ್ಞಾನ ಎಂಬುದನ್ನ ಅಲ್ಲಗಳೆದಿದ್ದಾರೆ. ಓಕೆ, 1947ರಲ್ಲಿ ರಾಬರ್ಟ್ ದಾಲ್ ಅವರು ಸಾರ್ವಜನಿಕ ಆಡಳಿತದ ವಿಜ್ಞಾನ ಅಂತಕ್ಕಂಥ ತಮ್ಮ ಕೃತಿಯೊಳಗಡೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಒಂದು ವಿಜ್ಞಾನ ಅಲ್ಲ ಅಂತಕ್ಕಂಥದನ್ನ ಹೇಳಿದ್ದಾರೆ. ವಿಜ್ಞಾನ ಅಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಇನ್ನು 4ನೇ ಹಂತ ನೋಡ್ತಾ ಹೋಗೋದು ನಾವು. ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ 4ನೇ ಹಂತ. 4ನೇ ಹಂತ ಏನ್ ಹೇಳ್ತದೆ? ಇದು ಬಿಕ್ಕಟ್ಟಿನ ಕಾಲವಾಗಿತ್ತು. ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ 4ನೇ ಹಂತ ಏನಾಗಿತ್ತು? ಇದು ಬಿಕ್ಕಟ್ಟಿನ ಕಾಲವಾಗಿತ್ತು. 1948ರಿಂದ 1970. 1948ರಿಂದ 1970 ಇದೇನಾಗಿತ್ರಿ ಬಿಕ್ಕಟ್ಟಿನ ಕಾಲ ಆಗಿತ್ತು. ಸಾರ್ವಜನಿಕ ಆಡಳಿತದ ಬೆಳವಣಿಗೆ 4ನೇ ಹಂತವು ಬಿಕ್ಕಟ್ಟಿನ ಕಾಲವಾಗಿತ್ತು. ಪ್ರಾರಂಭಿಕ ಹಂತದ ಸಾರ್ವಜನಿಕ ಆಡಳಿತದ 2 ಆಧಾರ ಸ್ತಂಭಗಳಂತಿದ್ದ ರಾಜಕಾರಣ, ಆಡಳಿತದ ದ್ವಿವಿಭಜನೆ ಮತ್ತು ಆಡಳಿತ ತತ್ವಗಳು ಇವುಗಳನ್ನ ತಿರಸ್ಕರಿಸಲ್ಪಟ್ಟ ಕಾರಣದಿಂದಾಗಿ ಸಾರ್ವಜನಿಕ ಆಡಳಿತವು ಬಿಕ್ಕಟ್ಟಿನ ಪರಿಸ್ಥಿತಿಯನ್ನ ಎದುರಿಸಬೇಕಾಯಿತು. ನೋಡ್ರಿ, ಪ್ರಾರಂಭಿಕ ಹಂತದೊಳಗಡೆ ಅಂದ್ರೆ 1ನೇ ಹಂತದಲ್ಲಿ ಸಾರ್ವಜನಿಕ ಆಡಳಿತದ 2 ಆಧಾರ ಸ್ತಂಭಗಳಂತ ಇದ್ದು ಯಾವುವು? ಒಂದು ರಾಜಕಾರಣ ಮತ್ತು ಆಡಳಿತದ ದ್ವಿಭಜನೆ ತತ್ವಗಳು. ಈ ತತ್ವಗಳನ್ನ ತಿರಸ್ಕರಿಸಲ್ಪಟ್ಟ ಕಾರಣದಿಂದಾಗಿ ಸಾರ್ವಜನಿಕ ಆಡಳಿತ ಏನಾಯ್ತ್ರಿ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನ ಎದುರಿಸಬೇಕಾಯ್ತು. ಯಾವಾಗಂದಾಗ 4ನೇ ಹಂತದಲ್ಲಿ. ಈ 4ನೇ ಹಂತ ಯಾವಾಗ ಅಂದಾಗ 1948ರಿಂದ 1970. ಏನಾಗುತ್ತೆ? 1956ರಲ್ಲಿ ಆಡಳಿತಾತ್ಮಕ ವಿಜ್ಞಾನ ತ್ರೈಮಾಸಿಕ ಅಡ್ಮಿನಿಸ್ಟ್ರೇಷನ್ ಸೈನ್ಸ್ ಕ್ವಾರ್ಟರ್ಲಿ ಅಂತ ಹೇಳಿ ನಿಯತಕಾಲಿಕ ಪತ್ರಿಕೆ ಹೊರಬಂತು. 1956 ಒಳಗಡೆ ಈ ನಿಯತಕಾಲಿಕೆ ಏನ್ ಮಾತ್ರ ಹೊರಬಂತು. 1960ರಲ್ಲಿ ತೌಲನಿಕ ಆಡಳಿತ ಸಮೂಹ ಕಂಪ್ಯಾರೇಟಿವ್ ಅಡ್ಮಿನಿಸ್ಟ್ರೇಟಿವ್ ಗ್ರೂಪ್ 1960ರಲ್ಲಿ ತೌಲನಿಕ ಆಡಳಿತ ಸಮೂಹದ ಸ್ಥಾಪನೆಯೊಂದಿಗೆ ಸಾರ್ವಜನಿಕ ಆಡಳಿತದ ತುಲನಾತ್ಮಕ ಅಧ್ಯಯನಕ್ಕೆ ಏನಾದ್ರೆ ಮತ್ತಷ್ಟು ಉತ್ತೇಜನ ದೊರಕಿತು. ದೊರಕಿತು. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಮತ್ತು ಅನ್ವಯಿಕ ಶಾಸ್ತ್ರೀಯ ವಿಧಾನದ ಮೂಲಕ ಸಾರ್ವಜನಿಕ ಆಡಳಿತದ ಬಿಕ್ಕಟ್ಟನ್ನ ಏನ್ ಮಾಡ್ರೆ ನಿವಾರಣೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಲಾಯಿತು. ಓಕೆ, ನೆಕ್ಸ್ಟ್ ಕ್ರಿಸ್ ಅರ್ಗಸ್ ಅಂತ ಹೇಳಿ, ರೆನಿಸ್ ಅವರು, ಲಿಕರ್ಟ್ ಅವರು, ಮೆಕಾಗ್ರೆಗಾರ್ ಅವರು ಈ ಮುಂತಾದ ವಿದ್ವಾಂಸರು ಏನ್ ಮಾಡ್ತಾರ್ರಿ ನೂತನ ಮಾನವೀಯ ದೃಷ್ಟಿಕೋನವನ್ನ ಸಾರ್ವಜನಿಕ ಆಡಳಿತದಲ್ಲಿ ಏನ್ ಮಾಡಿದ್ರಿ ಜನಪ್ರಿಯಗೊಳಿಸಿದರು.
ಕ್ರಿಸ್ ಅರ್ಗರ್ಸ್ ಅಂತ ಹೇಳಿ, ರೆನಿಸ್ ಅಂತ ಹೇಳಿ, ಲಿಕರ್ಟ್ ಅಂತ ಹೇಳಿ, ಮೆಕಾಗ್ರಗರ್ ಅಂತ ಹೇಳಿ ಇಂಥ ವಿದ್ವಾಂಸರೆಲ್ಲ ಸೇರಿ ಏನ್ ಮಾಡ್ತಾರೆ, ನೂತನ ಮಾನವೀಯ ದೃಷ್ಟಿಕೋನವನ್ನ ಸಾರ್ವಜನಿಕ ಆಡಳಿತದೊಳಗಡೆ ಏನ್ ಮಾಡ್ತಾರೆ, ಜನಪ್ರಿಯಗೊಳಿಸ್ತಾರೆ ಜನಪ್ರಿಯಗೊಳಿಸ್ತಾರೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂತಹದ ಒಂದು ಏನು ಅಂತಂದಾಗ, ಏನು 1960ರ ದಶಕದಲ್ಲಿ ಜರುಗಿರ್ತಕ್ಕಂಥ 2 ಪ್ರಮುಖ ಬೆಳವಣಿಗೆಗಳು, ಈ ವಿಕಾಸ ಆಗ್ತದಲ್ಲ ಸಾರ್ವಜನಿಕ ಆಡಳಿತ, ಈ ವಿಕಾಸದೊಳಗಡೆ 1960ರ ಕಾಲಘಟ್ಟದೊಳಗಡೆ ಏನಾಗ್ತಾವು, 2 ಪ್ರಮುಖ ಬೆಳವಣಿಗೆಗಳಾಗ್ತವೆ. ಏನು ಬೆಳವಣಿಗೆಗಳಾಗ್ತವೆ? ಒಂದನೇದು ಎಡ್ವರ್ಡ್ ವೀಡ್ನರ್ ಅವರ ಅಭಿವೃದ್ಧಿ ಆಡಳಿತ ಮತ್ತು FW ರಿಗ್ಸ್ ಅವರ ಆಡಳಿತಾತ್ಮಕ ಅಭಿವೃದ್ಧಿ ಅಂತಕ್ಕಂಥ ಪರಿಭಾವನೆಗಳ ಬೆಳವಣಿಗೆ ಆಗ್ತದೆ. 1960ರೊಳಗಡೆ ಏನಾಗ್ತೈತ್ರಿ, ಎಡ್ವರ್ಡ್ ವೀಡ್ನರ್ ಅವರ ಅಭಿವೃದ್ಧಿ ಆಡಳಿತ ಮತ್ತು FW ರಿಗ್ಸ್ ಅವರ ಆಡಳಿತಾತ್ಮಕ ಅಭಿವೃದ್ಧಿ ಅಂತಕ್ಕಂಥ 2 ಪ್ರಭಾವನೆಗಳು ಏನಾಗ್ತಾವ್ರಿ, ಬೆಳವಣಿಗೆ ಆಗ್ತವೆ. ನೆಕ್ಸ್ಟ್ ಡ್ವೈಟ್ ವಾಲ್ಡೋರ್ ಅವರ ನೂತನ ಸಾರ್ವಜನಿಕ ಆಡಳಿತದ ಪರಿಭಾವನೆ ಕೂಡ ಏನಾಗ್ತದ್ರಿ, ಬೆಳವಣಿಗೆ ಆಗ್ತದೆ. ಒಂದನೇದು ಎಡ್ವರ್ಡ್ ವೀಡ್ನರ್ ಅವರ ಅಭಿವೃದ್ಧಿ ಆಡಳಿತ ಮತ್ತು FW ರಿಗ್ಸ್ ಅವರ ಆಡಳಿತಾತ್ಮಕ ಅಭಿವೃದ್ಧಿ ಅಂತಕ್ಕಂಥ ಪರಿಭಾವನೆ ಬೆಳವಣಿಗೆ ಆದ್ರೆ, ಇದೇ ಕಾಲಘಟ್ಟದೊಳಗಡೆ ಡ್ವೈಟ್ ವಾಲ್ಡೋರ್ ಅವರ ನೂತನ ಸಾರ್ವಜನಿಕ ಆಡಳಿತದ ಪರಿಭಾವನೆ ಏನಾಗ್ತದೆ, ಬೆಳವಣಿಗೆ ಆಗ್ತದೆ. ಸಾರ್ವಜನಿಕ ಆಡಳಿತದ ಮೇಲೆ ಪರಿಸರದ ಪ್ರಭಾವದ ಅಧ್ಯಯನವೂ ಸಹ ಈ ಹಂತದಲ್ಲಿ ಜರುಗಿದ ಮತ್ತೊಂದು ಬೆಳವಣಿಗೆ ಅಂತ ಹೇಳ್ತಾರೆ. ಸಾರ್ವಜನಿಕ ಆಡಳಿತದ ಮೇಲೆ ಏನಾಗ್ತದ್ರಿ, ಪರಿಸರದ ಪ್ರಭಾವದ ಅಧ್ಯಯನ ಏನಾಗ್ತದೆ, ಈ ಹಂತದಲ್ಲಿ ಜರುಗಿರ್ತಕ್ಕಂಥ ಮತ್ತೊಂದು ಪ್ರಮುಖವಾದಂತ ಬೆಳವಣಿಗೆ ಆಗ್ತದೆ. ಹೀಗೆ ಸಾರ್ವಜನಿಕ ಆಡಳಿತದ ವಿಕಾಸದ ಈ ಹಂತವನ್ನ ಬಹುಮುಖ ಪರಿಭಾವನೆಗಳ ಕಾಲ ಅಂತ ಹೇಳಿ ಗುರುತಿಸಲಾಗಿದೆ. ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ ವರ್ಧನವಾದ ಪರಿಸರವಾದ ಅಂತಕ್ಕಂಥ ಹೊಸ ಅಲೆಗಳು, ದೃಷ್ಟಿಕೋನಗಳು ಸೃಷ್ಟಿಯಾದವು. ನೆನಪಿಟ್ಕೋರಿ. ಓಕೆ, 1960ರ ಕಾಲಘಟ್ಟವನ್ನು ಏನೇನ್ ಕರಿತೀವಿ ನಾವ, ಬಹುಮುಖ ಪರಿಭಾವನೆಗಳ ಕಾಲ ಅಂತ ಗುರುತಿಸ್ತೀವಿ. ಅಂದ್ರೆ ಸಾರ್ವಜನಿಕ ಆಡಳಿತದಲ್ಲಿ ಏನಾಗ್ತದೆ, ವರ್ತನವಾದ ಮತ್ತು ಪರಿಸರವಾದ ಅಂತಕ್ಕಂಥ ಹೊಸ ಅಲೆಗಳು ಅಥವಾ ದೃಷ್ಟಿಕೋನಗಳು ಏನಾದವು, ಈ ಹಂತದೊಳಗಡೆ ಬೆಳವಣಿಗೆ ಆದವು. ನೆಕ್ಸ್ಟ್ ಸಾರ್ವಜನಿಕ ಆಡಳಿತ ವಿಕಾಸದ ಈ ಹಂತದಲ್ಲಿನ ಮುಖ್ಯ ಬೆಳವಣಿಗೆಗಳನ್ನ ಸಂಕ್ಷಿಪ್ತವಾಗಿ ಹಿಂಗ್ ನೋಡ್ಬೋದ್ರಿ. 4ನೇ ಹಂತದೊಳಗಿನ ಬೆಳವಣಿಗೆ ಏನಾಗ್ತಾವಲ್ಲ ಅವನ್ನ ಸಂಕ್ಷಿಪ್ತವಾಗಿ ನಾವು ನೋಡ್ತಾ ಹೋದ್ರ, ಮೊದಲನೇದಾಗಿ ತೌಲನಿಕ ಸಾರ್ವಜನಿಕ ಆಡಳಿತದ ಬೆಳವಣಿಗೆ. ಎರಡನೇದು ಸಾರ್ವಜನಿಕ ಆಡಳಿತದ ಪರಿಸರದ ದೃಷ್ಟಿಕೋನದ ಪ್ರತಿಪಾದನೆ. ಮೂರನೇದು ಅಭಿವೃದ್ಧಿ ಆಡಳಿತದ ಪರಿಕಲ್ಪನೆ. ನಾಲ್ಕನೇದು ರಿಗ್ಸ್ ಅವರ ಆಡಳಿತಾತ್ಮಕ ಅಭಿವೃದ್ಧಿ ಅಂತ ಹೇಳಿ. ಓಕೆ, ಐದನೇದು ನೂತನ ಸಾರ್ವಜನಿಕ ಆಡಳಿತದ ಉದಯ ಅಂತ ಹೇಳಿ ಹೇಳ್ತೀವಿ. ಇನ್ನು 5ನೇ ಹಂತವನ್ನ ನಾವು ನೋಡ್ತಾ ಹೋದ್ರ, ಪ್ರಮುಖವಾಗಿ 5ನೇ ಹಂತ ಸಾರ್ವಜನಿಕ ನೀತಿಯ ದೃಷ್ಟಿಕೋನ ಅಂತ ಕರಿತೀವ್ರಿ. 5ನೇ ಹಂತ ಸಾರ್ವಜನಿಕ ಆಡಳಿತದ ಬೆಳವಣಿಗೆ 5ನೇ ಹಂತವನ್ನು ಏನೇನ್ ಕರಿತೀವ್ರಿ, ಸಾರ್ವಜನಿಕ ನೀತಿಯ ದೃಷ್ಟಿಕೋನ ಅಂತ ಕರಿತೀವ್ರಿ. 1970ರ ನಂತರ ಏನಾಗ್ತಿದ್ವು, ಬೆಳವಣಿಗೆಯನ್ನ ಕಾಣ್ತು. 1970ರ ದಶಕದ ನಂತರದಲ್ಲಿ ಸಾರ್ವಜನಿಕ ಆಡಳಿತ ಮತ್ತು ಸಾರ್ವಜನಿಕ ವ್ಯವಹಾರಗಳ ರಾಷ್ಟ್ರೀಯ ಸಂಸ್ಥೆಯ ಸ್ಥಾಪನೆಯಿಂದಾಗಿ ಸಾರ್ವಜನಿಕ ಆಡಳಿತವು ಕ್ರಮಬದ್ಧವಾದ ಹಾಗೂ ನ್ಯಾಯಸಮ್ಮತವಾದ ಮಾದರಿಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿತು. ಓಕೆ, 1970ರ ದಶಕದ ನಂತರದಲ್ಲಿ ಏನಾಗ್ತದೆ, ಸಾರ್ವಜನಿಕ ಆಡಳಿತ ಮತ್ತು ಸಾರ್ವಜನಿಕ ವ್ಯವಹಾರಗಳ ರಾಷ್ಟ್ರೀಯ ಸಂಸ್ಥೆಯ ಒಂದು ಸ್ಥಾಪನೆ ಆಗ್ತದೆ. ಇದರಿಂದ ಏನಾಗ್ತದೆ, ಸಾರ್ವಜನಿಕ ಆಡಳಿತವು ಕ್ರಮಬದ್ಧವಾದ ಹಾಗೂ ನ್ಯಾಯಸಮ್ಮತವಾದ ಮಾದರಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸ್ತದೆ. ಇದನ್ನ ಏನಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ಸಾರ್ವಜನಿಕ ಆಡಳಿತ ಮತ್ತು ಸಾರ್ವಜನಿಕ ವ್ಯವಹಾರಗಳ ರಾಷ್ಟ್ರೀಯ ಸಂಸ್ಥೆಯನ್ನ ಏನಂತ ಕರೀತಾರೆ ಅಂತ ಅಂದಾಗ, ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸ್ಕೂಲ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪಬ್ಲಿಕ್ ಅಫೇರ್ಸ್ ಅಂತೇಳಿ ಕರೀತಾರೆ. ಇನ್ನು ಬಹಳ ಪ್ರಮುಖವಾದಂತಹ ಒಂದು ವ್ಯಾಖ್ಯೆಯನ್ನ ಕೇಳಬಹುದು. ಈ ವ್ಯಾಖ್ಯೆಯನ್ನ ಕೇಳಬಹುದು. ಏನು ವ್ಯಾಖ್ಯೆ ಅಂದಾಗ, ಡ್ವೈಟ್ ವಾಲ್ಡೋರ್ ಹೇಳ್ತಾರೆ, ರಾಜಕಾರಣ ಮತ್ತು ಆಡಳಿತದ ಪ್ರತ್ಯೇಕತೆಯು ಒಂದು ಸವಕಲಾದ ಸೂತ್ರ.
ಡ್ವೈಟ್ ವಾಲ್ಡೋರ್ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ರಾಜಕಾರಣ ಮತ್ತು ಆಡಳಿತದ ಪ್ರತ್ಯೇಕತೆ ಇದೆಯಲ್ಲ ಅದೊಂದು ಸವಕಲಾದ ಸೂತ್ರ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಕೊನೆಯದಾಗಿ ಬರ್ತಕ್ಕಂಥದ್ದು ಆರನೇ ಹಂತ. ಆರನೇ ಹಂತವನ್ನ ನಾವು ನೋಡ್ತಾ ಹೋದ್ವಿ ಅಂದ್ರ 1980ರ ನಂತರ ಇದು ಬೆಳವಣಿಗೆ ಆಗ್ತದೆ. ಈ ಆರನೇ ಹಂತ ಸಾರ್ವಜನಿಕ ಆಡಳಿತದ ಬೆಳವಣಿಗೆ ಆರನೇ ಹಂತ 1980ರಲ್ಲಿ ಬೆಳವಣಿಗೆ ಆಗ್ತದೆ. ಈ ಹಂತದಲ್ಲಿ ಸರ್ಕಾರವು ನಿಯಂತ್ರಿಸುವ ಸಾಧನವಾಗಿರದೆ, ಸರ್ಕಾರ ಏನಾಗಂಗಿಲ್ಲ, ನಿಯಂತ್ರಿಸುವ ಸಾಧನವಾಗಿರದೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸುವ ಕಲ್ಪವೃಕ್ಷವಾಗಿರಬೇಕು. ಸಾರ್ವಜನಿಕರಿಗೆ ಏನ್ ಮಾಡ್ಬೇಕಿದು, ಮೂಲಭೂತ ಸೌಕರ್ಯವನ್ನ ಒದಗಿಸುವ ಕಲ್ಪವೃಕ್ಷವಾಗಿರಬೇಕೆ ಹೊರತು ನಿಯಂತ್ರಿಸುವಂತ ಸಾಧನವಾಗಬಾರದು ಅಂತ ಹೇಳಿ ಹೇಳ್ತಾರೆ. ಸಾರ್ವಜನಿಕ ಕಲ್ಯಾಣಕ್ಕಾಗಿ ಕೈಗೊಳ್ಳುವಂತ ಕಾರ್ಯಕ್ರಮಗಳಲ್ಲಿ ಸರ್ಕಾರವು ಸಂಪೂರ್ಣ ಏಕಸ್ವಾಮ್ಯವನ್ನು ಹೊಂದುವ ಬದಲು, ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡಂಗಿಲ್ರಿ, ಸಂಪೂರ್ಣ ಏಕಸ್ವಾಮ್ಯವನ್ನು ಹೊಂದುವ ಬದಲು ಖಾಸಗಿ ಒಡೆತನ, ಖಾಸಗಿ ಹೂಡಿಕೆ, ಸರ್ಕಾರೇತರ ಸಂಘ ಸಂಸ್ಥೆಗಳ ಪಾಲ್ಗೊಳ್ಳುವಿಕೆಯನ್ನು ಹೊಂದತಕ್ಕಂಥದ್ದು ಸೂಕ್ತ. ಅಂದ್ರ ಪಾರ್ಟ್ನರ್ಶಿಪ್ ಇರಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್, ಸಾರ್ವಜನಿಕ ಆಡಳಿತವು 1887ರಿಂದ ಇಲ್ಲಿಯವರೆಗೂ ದೀರ್ಘಕಾಲದ ಬೆಳವಣಿಗೆಯ ಹಾದಿಯನ್ನ ಸವೆಸಿರುವುದು ಈ ಮೇಲಿನ ವಿವರಣೆಯಿಂದ ಏನ್ ಮಾಡ್ತಿದ್ರೆ ತಿಳಿದು ಬರ್ತದೆ. ಈ ಮೇಲಿನ ಎಲ್ಲಾ ಅಂಶಗಳನ್ನ ಗಮನಿಸಿದಾಗ ಏನಾಗ್ತಿದ್ರೆ 1887ರಿಂದ ಇಲ್ಲಿ ತನಕ ಕೂಡ ದೀರ್ಘಕಾಲದ ಬೆಳವಣಿಗೆ ಹಂತವನ್ನ ಸವಿಸಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಒಂದು ಸ್ವತಂತ್ರ ಅಧ್ಯಯನ ವಿಷಯವಾಗಿ, ಒಂದು ಸ್ವತಂತ್ರ ಅಧ್ಯಯನ ವಿಷಯವಾಗಿ ಹಾಗೂ ವಿಸ್ತಾರಗೊಳ್ಳುತ್ತಿರುವ ಅದರ ಸಾಹಿತ್ಯ ಸಂಪತ್ತಿನೊಂದಿಗೆ ಸಾರ್ವಜನಿಕ ಆಡಳಿತ ಏನಾಗೈತೆ ತನ್ನ ವಿಶ್ವಾಸವನ್ನ ಗಳಿಸಿಕೊಂಡಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈಗೇನ್ ಹೇಳಿದ್ನಲ್ಲ, ಈ ರೀತಿಯಾಗಿ ಅಧ್ಯಯನ ಮಾಡಿದರೆ ಕೀ ಪಾಯಿಂಟ್ಗಳು ಇಂಪಾರ್ಟೆಂಟ್, ಅವುಗಳನ್ನ ಫೋಕಸ್ ಮಾಡಿ ನೀವು ಅಧ್ಯಯನ ಮಾಡಿದ್ರೆ ಮಾತ್ರ ಏನಾಗ್ತಾರೆ, ಕೆಸೆಟ್ ಅನ್ನ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ ಎಲ್ರು ಕೂಡ ಕಳಿಸಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತಿನ ತರಗತಿಯನ್ನ ಮುಗಿಸ್ತೀನಿ. ಎಲ್ರು ಕೂಡ ಗುಡ್ ನೈಟ್.